ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೋ ಆಗಲ್ವೋ ಸೆಕೆಂಡ್ರಿ. ಆದರೆ ಬಿಗ್ ಬಾಸ್ ಮನೆಯ ಹೊರಗಡೆ ರಕ್ಷಿತಾ ಇಷ್ಟ ಆಗೋದು ಸಾಕಷ್ಟು ಕಾರಣಗಳಿಗೆ. ರಕ್ಷಿತಾ ಸಾಕಷ್ಟು ಸಲ ಬೇರೆಯವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡುಕೊಂಡಿದ್ದನ್ನು ನೀವು ಗಮನಿಸಿಲ್ವೋ ಗೊತ್ತಿಲ್ಲ. ರಕ್ಷಿತಾ ಒಂದು ಸಲ ಮಾಳುಗೆ ಸ್ಟ್ಯಾಂಡ್ ತೆಗೆದುಕೊಂಡು ಇಡೀ ಮನೆಯನ್ನೇ ವಿರೋಧ ಕಟ್ಕೊಂಡ್ರು. ಆದರೆ ಈಗ ಇದೇ ರಕ್ಷಿತಾ ಗಿಲ್ಲಿಗೋಸ್ಕರ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ಗಿಲ್ಲಿಗೋಸ್ಕರ ರಕ್ಷಿತಾ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಇದೇ ಮೊದಲು ಕೂಡ ಅಲ್ಲ, ಅಥವಾ ಇದೇ ಕೊನೆಯೂ ಕೂಡ ಅಲ್ಲ ಅಂತಲೂ ಹೌದು ಹೇಳ್ಬೋದು. ರಕ್ಷಿತಾಗೆ ಗಿಲ್ಲಿ ಒಂದು ರೀತಿಯಲ್ಲಿ ಕ್ಲೋಸ್ ಫ್ರೆಂಡೇ. ರಕ್ಷಿತಾ ಮತ್ತು ಗಿಲ್ಲಿ ಇವತ್ತಲ್ಲ, ಆರಂಭದಿಂದನೂ ಕೂಡ ಹಾಗೆ. ಆಮೇಲೆ ಗಿಲ್ಲಿಯನ್ನು ಇಷ್ಟಪಡದವರು ಕಡಿಮೆ ಕಣ್ರಿ. ಗಿಲ್ಲಿಯನ್ನು ಬೇರೆ ಬೇರೆ ಕಾರಣಕ್ಕೆ ದ್ವೇಷ ಮಾಡ್ಬೋದೇ ಹೊರತು ಗಿಲ್ಲಿಯನ್ನು ಒಬ್ಬ ಕಾಂಪಿಟೇಟರ್ ಆಗಿಯೇ ಸ್ವೀಕರಿಸಿದ್ದಾರೆ ಎಲ್ಲರೂ ಕೂಡ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗೆಯೇ ಗಿಲ್ಲಿ ಮಾಡುವಂಥ ತಮಾಷೆಗಳು, ಗಿಲ್ಲಿ ಮಾಡುವಂತಹ ಒಂದೊಂದು ಆ ಮೂಮೆಂಟ್ನ ಒಂದೊಂದು ಜೋಕ್ಗಳು ಎಲ್ಲದೂ ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡುವಂಥವ್ರೆ. ಹಾಗೆಯೇ ರಕ್ಷಿತಗೂ ಕೂಡ ಗಿಲ್ಲಿ ಅಂತ ಹೇಳಿದ್ರೆ ತುಂಬ ಫೇವರೇಟು, ಅದರಲ್ಲೇನೂ ಕೂಡ ಎರಡನೇ ಮಾತಿಲ್ಲ. ಹಾಗಿದ್ದರೂ ಕೂಡ ಇಲ್ಲಿ ರಕ್ಷಿತಾ ಕೆಲವೊಂದು ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ಸ್ಟ್ಯಾಂಡ್ ಬಗ್ಗೆ ಎಲ್ರಿಗೂ ಕೂಡ ಅಚ್ಚರಿ ಮೂಡುತ್ತದೆ. ಹಾಗೆಯೇ ಇಲ್ಲೂ ಕೂಡ ಈ ಗಿಲ್ಲಿಯ ಬಗ್ಗೆ ಈಕೆ ತೆಗೆದುಕೊಂಡಂಥ ಸ್ಟ್ಯಾಂಡು ಅದಕ್ಕೋಸ್ಕರ ಧ್ರುವಂತನ ಎದುರು ಹಾಕಿಕೊಂಡಿದ್ದನ್ನು ನಾವಿಲ್ಲಿ ಗಮನಿಸಿದಾಗ ಈ ರಕ್ಷಿತಾ ಬಗ್ಗೆ ಒಂದು ವಿಶೇಷವಾದಂಥ ಭಾವನೆ ಅಥವಾ ಗೌರವ ಮೂಡೋದಕ್ಕೆ ಕಾರಣ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ವಾರ 2 ಸಲ ಗಿಲ್ಲಿಗೋಸ್ಕರ ರಕ್ಷಿತಾ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾಳು. ಒಂದು ಸುದೀಪ್ ಅವರ ಎದುರುಗಡೆನೇ ಆದರೆ ಮತ್ತೊಂದು ಈ ಈ ಶುಕ್ರವಾರದ ಸಂಚಿಕೆಯಲ್ಲೂ ಕೂಡ ಕಳಪೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಗಿಲ್ಲಿಗೋಸ್ಕರನೇ ರಕ್ಷಿತಾ ಸ್ಟ್ಯಾಂಡನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆ ಹೇಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ ರಕ್ಷಿತಾ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಸ್ಪರ್ಧಿ ಅಲ್ವೇ ಅಲ್ಲ. ರಕ್ಷಿತಾನನ್ನು ಸಾಕಷ್ಟು ಜನ ದ್ವೇಷಿಸೋದು ಕೂಡ ಇದೆ. ರಕ್ಷಿತಾ ನೇರ ಮಾತುಗಳು ಮತ್ತು ರಕ್ಷಿತಾ ಯಾವುದೇ ಈ ಹೊಮ್ಮು ಬಿಮ್ಮು ಇಲ್ಲದೆ ಒಳಗೊಂದು ಹೊರಗೊಂದು ತೋರಿಕೆಯನ್ನು ತೋರಿಸಿಕೊಳ್ಳದೆ ಆಕೆಯ ಮಾತುಗಳು ಅಥವಾ ಭಾಷೆ ಆಕೆಗೆ ಸಮಸ್ಯೆ ಹೊರತು ಆಕೆ ವ್ಯಕ್ತಪಡಿಸಬೇಕಾದಂಥ ಭಾವನೆಯಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ. ಮತ್ತು ಎಲ್ಲೂ ಕೂಡ ಸಮಸ್ಯೆ ಅಂತೇಳಿ ತೋರಿಸ್ಕೊಳ್ಳೋದು ಕೂಡ ಇಲ್ಲ. ನೇರವಾಗಿ ಏನೋ ಒಂದು ಹೇಳಬೇಕು, ಯಾರೋ ಪರವಾಗಿ ಅಥವಾ ಯಾರೋ ವಿರೋಧವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೇಳಿಯೇ ತೀರುವಂಥ ಹುಡುಗಿ ಆಕೆ. ಆಕೆಯ ಏಜಿಗೆ ಆಕೆಯ ಮಾತಿಗೂ ನೀವು ವೇವ್ ಲೈನ್ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಅಂತಹ ಲೆವೆಲ್ನಲ್ಲಿ ಆಕೆ ಮಾತನಾಡ್ತಾಳೆ. ಕೆಲವೊಂದು ಸಲ ಫುಲಿಶ್ನೆಸ್ಸು, ಚೈಲ್ಡಿಶು ಹೀಗೆಲ್ಲ ಅನಿಸಿದ್ರೂ ಕೂಡ ರಕ್ಷಿತಾ ಕೆಲವೊಂದು ಮಾತುಗಳು 100% ಸತ್ಯ ಅನ್ನೋದು. ಅದರಲ್ಲೂ ಕೂಡ ಆಕೆ ಇನ್ನೊಬ್ಬರಿಗೋಸ್ಕರ ತೆಗೆದುಕೊಳ್ಳುವಂಥ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಒಂದು ಹೆಮ್ಮೆಯನ್ನು ಪಡಲೇಬೇಕು. ಯಾಕಂತ ಹೇಳಿದ್ರೆ ಆಕೆ ಮಾಳು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಹಾಗೆಯೇ ಸ್ಪಂದನ ಬಗ್ಗೆ ಆಗಿರ್ಬೋದು, ಹೀಗೆ ಕೆಲವೊಂದಷ್ಟು ಸ್ಪರ್ಧಿಗಳ ಬಗ್ಗೆ ಆಗಾಗ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಆ ಸ್ಟ್ಯಾಂಡ್ಗೆ ಬದ್ಧ. ರಘು ಬಗ್ಗೆನೂ ಕೂಡ, ಇನ್ಫ್ಯಾಕ್ಟ್ ಅಶ್ವಿನಿ ಬಗ್ಗೆನೂ ಕೂಡ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ರು. ಎಲ್ಲೋ ಒಂದು ಕಡೆ ರಘು ಮತ್ತು ಗಿಲ್ಲಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನಿ ಬಗ್ಗೆನೂ ಕೂಡ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು. ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ರಕ್ಷಿತಾ ಸ್ಟ್ಯಾಂಡ್ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಕೂಡ ಸತ್ಯ. ಹಾಗೆಯೇ ಈ ಬಾರಿಯೂ ಕೂಡ ಆಗಿದೆ. ಈ ಗಿಲ್ಲಿಯ ವಿಚಾರದಲ್ಲಿ ರಕ್ಷಿತಾ ಸ್ಟ್ಯಾಂಡ್ ತೆಗೆದುಕೊಂಡಿರೋದು, ಅದು ಕೂಡ ಧ್ರುವಂತನೇ ಎದುರು ಹಾಕಿಕೊಂಡು ಸ್ಟ್ಯಾಂಡನ್ನು ತೆಗೆದುಕೊಂಡಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಸುದೀಪ್ ಅವರ ಎದುರುಗಡೆನೂ ಕೂಡ ಆಗಿದೆ ಮತ್ತು ಕಳಪೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಆಗಿದೆ. ಬಹುಶಃ ನೀವು ಭಾನುವಾರದ ಸಂಚಿಕೆಯಲ್ಲಿ ಪಂಚಿಂಗ್ ಬ್ಯಾಗ್ನ ಒಂದು ಎಪಿಸೋಡನ್ನು ನೋಡಿರ್ತೀರಾ. ಅಲ್ಲಿ ಒಂದು ಫೋಟೋವನ್ನು ಪಂಚಿಂಗ್ ಬ್ಯಾಗಿಗೆ ಅಂಟಿಸಿ ಆ ಪಂಚಿಂಗ್ ಬ್ಯಾಗ್ಗೆ ಹೊಡಿಬೇಕು. ಯಾವ ಪರಿ ಹೊಡೆದಿದ್ದಾರೆ ರಕ್ಷಿತಾ ಅಂತ ಹೇಳಿದ್ರೆ ಧ್ರುವಂತು ಫೋಟೋ ಕಿತ್ತೋಗ್ಬೇಕು ಆ ಲೆವೆಲ್ಗೆ ಹೊಡೆದಿದ್ದಾರೆ. ಕೊನೆಗೆ ಪಂಚಿಂಗ್ ಬ್ಯಾಗನ್ನೇ ಕಿತ್ತುಕೊಟ್ಟಿದ್ದಾರೆ. ಸುದೀಪ್ ಅವ್ರು ಹೇಳ್ತಾರೆ ಗಿಲ್ಲಿಗೆ ಕರೆದು, ಗಿಲ್ಲಿ ಅದು ಪಂಚಿಂಗ್ ಬ್ಯಾಗನ್ನು ಕಿತ್ತುಕೊಡಿ ಅಂತ ಹೇಳ್ಬಿಟ್ಟು, ಕಿತ್ತು ಏನೇನು ತೆಗ್ದಿರಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಮತ್ತೆ 2 ಗುದ್ದಿ ನಂತರ ಇಟ್ಟಿದ್ದಾರೆ. ಆ ಪರಿಸಿಟ್ಟು ಅಂದರೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಈ ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ ಅವರು ರೊಚ್ಚಿಗೆತ್ತಿದ್ದಾರೆ. ಏನು ಹೇಳಬೇಕು ಅದನ್ನು ಮುಖಕ್ಕೆ ಹೊಡೆದಂತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಹೇಳಿದೆ ಥರ ಅಶ್ವಿನಿ ಗೌಡ ಅವರ ಫೋಟೋವನ್ನು ಹಾಕ್ಕೊಂಡು ರಾಶಿಕಾ ಗುದ್ದಿದ್ದು. ಅದಾದ ಬಳಿಕ ಮತ್ತೊಂದಷ್ಟು ಜನ ಒಬ್ಬೊಬ್ಬರ ವಿರೋಧಿಗಳ ಫೋಟೋವನ್ನು ಹಾಕ್ಕೊಂಡು ಗುದ್ದಿದ್ದು. ಕೊನೆಗೆ ಬಂದಂತಿದ್ದ ಈ ರಕ್ಷಿತಾ ಶೆಟ್ಟಿ, ನಮ್ಮ ರಕ್ಷಿತಾ ಶೆಟ್ಟಿನೂ ಕೂಡ ಇದೇ ರೀತಿ ಯಾರ ಫೋಟೋವನ್ನು ಹಾಕ್ಕೊಂಡು ಗುದ್ದಿದ್ದೋ, ಧ್ರುವಂತ್ ಅವರ ಫೋಟೋವನ್ನು ಹಾಕ್ಕೊಂಡು ಗುದ್ದಿದ್ದು. ಹೌದು, ರಕ್ಷಿತಾ ಶೆಟ್ಟಿಗೆ ಅವಕಾಶ ಸಿಕ್ಕಿದ್ದು ಧ್ರುವಂತ್ ಅವರ ಫೋಟೋವನ್ನು ಅಂಟಿಸಿ ಪಂಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಅಸಹ್ಯ ಅಂತಿರಲ್ಲ, ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟಿತ್ತು ಅಂತ ಹೇಳಿ ಅಬ್ಬರಿಸ್ತಾರೆ. ರಕ್ಷಿತಾ ಪಂಚ್ ಮಾಡುವಾಗ ಅಥವಾ ಆ ಪಂಚಿಂಗ್ ರೀತಿಗೆ ಬ್ಯಾಗ್ಗೆ ಕಿತ್ತು ಹೋಗುತ್ತೆ. ಆದರೂ ಕೂಡ ಅದನ್ನು ಎತ್ಕೊಂಡು ಪಂಚ್ ಹೊಡಿತಾನೆ ಇರ್ತಾರೆ ರಕ್ಷಿತಾ. ಇವರಿಗೆ ಎಷ್ಟು ಹೊಡೆದ್ರೂ ಕೂಡ ಸಾಕಾಗಲ್ಲ, ಸಮಾಧಾನ ಅಂತೇಳಿ ಅನಿಸಲ್ಲ, ಪಂಚ್ ಮಾಡ್ತಾನೆ ಹೋಗ್ತಾರೆ ರಕ್ಷಿತಾ. ಇದನ್ನು ಕಂಡಂಥ ಧ್ರುವಂತಿಗೆ ನಗು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆತನ ಹೊರಗಡೆ ನಗು ಇದ್ದರೂ ಕೂಡ ಒಳಗಡೆ ಆತನ ಬಂಡವಾಳ ಬಯಲಾಗ್ತಿದೆ ಅನ್ನುವಂತಹ ಬೇಸರ ಅಥವಾ ಭಯ ಆತನಿಗೆ ಕಾಡ್ತಿತ್ತು ಅನ್ನೋದು ನನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಒಂದು ಇನ್ನು ಇದು ಕೇವಲ ಸುದೀಪ್ ಅವರ ಎದುರುಗಡೆ ಮಾತ್ರ ಅಲ್ಲ, ಶನಿವಾರದ ಕಳಪೆ ಕೊಡುವಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಶುಕ್ರವಾರ ನಾವೆಲ್ಲರೂ ಕೂಡ ನೋಡಿದ್ವಲ್ಲ, ಕಳಪೆ ಮತ್ತು ಉತ್ತಮವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿತ್ತು.
ಶುಕ್ರವಾರನೂ ಕೂಡ ಕಳಪೆ ಕೊಡುವಂಥ ಸಂದರ್ಭದಲ್ಲಿ ಇದೇ ರೀತಿ ಕಳಪೆ ಮತ್ತು ಉತ್ತಮ ಕೊಡುವಂಥ ಸಂದರ್ಭದಲ್ಲಿ ರಕ್ಷಿತಾ ಇದೇ ರೀತಿ ಧ್ರುವಂತಿಗೆ ಒಂದು ರೀತಿಯಲ್ಲಿ ತೊಳೆದು ತೊಪ್ಪೆ ಮಾಡಿದರು. ಧ್ರುವಂತ ಆ ಸಮಯದಲ್ಲಿ ಯಾಕೆಂದರೆ ಸುದೀಪ್ ಇರಲಿಲ್ಲಲ್ಲ, ಸ್ವಲ್ಪ ಸಮರ್ಥನೆ ಕೊಡುವಂಥ ಪ್ರಯತ್ನ ಮಾಡಿದ್ರು, ರಕ್ಷಿತಾ ವಿರುದ್ಧ ಕಿಡಿಕಾರಿದ್ರು, ಎಲ್ಲದೂ ಕೂಡ ಮಾಡಿದ್ರು. ಆದರೂ ಕೂಡ ರಕ್ಷಿತಾ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಕಳಪೆಯನ್ನು ಕೊಟ್ಟೇ ಬಿಟ್ಟರು. ಜೊತೆಗೆ ಸಮರ್ಥನೆಯನ್ನು ಕೂಡ ಮಾಡಿಕೊಂಡ್ರು. ಅಫ್ಕೋರ್ಸು ಇಲ್ಲಿ ಈ ರಕ್ಷಿತಾ ಉಲ್ಲೇಖ ಮಾಡಿದಂಥ ಪದ ಏನು, ನೀವು ಅಸಹ್ಯ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ರಿ ಅಂತೇಳಿ. ಈ ಅಸಹ್ಯ ಅನ್ನುವಂಥ ಪದವನ್ನು ಧ್ರುವಂತ ಯಾರಿಗೆ ಬಳಕೆ ಮಾಡಿದ್ದು ಗೊತ್ತಾ? ಗಿಲ್ಲಿಗೆ ಬಳಕೆ ಮಾಡಿದ್ದು. ಗಿಲ್ಲಿಯ ಕ್ಯಾಪ್ಟನ್ಸಿ ಅಸಹ್ಯವಾಗಿತ್ತು, ಗಿಲ್ಲಿ ಅಸಹ್ಯವಾಗಿದ್ದ, ಗಿಲ್ಲಿ ಅಸಹ್ಯವಾಗಿ ನಡೆದುಕೊಳ್ತಾನೆ, ಈ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಿತ್ತು. ಇದು ರಕ್ಷಿತೆಗೆ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಬೇಸರ ಆಯಿತು. ಅಸಹ್ಯ ಅನ್ನುವಂಥ ಪದದ ಮೀನಿಂಗ್ ಗೊತ್ತಾ ನಿಮಗೆ? ಅಸಹ್ಯ ಅಂತ ಹೇಳಿದ್ರೆ ಏನು ಗೊತ್ತಾ? ಅಸಹ್ಯ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಹೇಗೆ ನೀವು ಬಳಸಿದ್ರಿ, ಅದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ಯಾರು ಅನ್ನುವಂಥದ್ದು ರಕ್ಷಿತಾ ಮೂಲ ಪ್ರಶ್ನೆ ಆಗಿತ್ತು. ರಕ್ಷಿತಾ ಮೊನ್ನೆಯನ್ನು ಕೇಳಿದಾಗಲೂ ಕೂಡ ಇದೇ ವಿಚಾರ ಬಂತು. ಕೊನೆಗೆ ಅದು ನನ್ನ ಒಪಿನಿಯನ್ ಅಂತ ಹೇಳ್ಬಿಟ್ಟು ಧ್ರುವಂತ ಸಮರ್ಥನೆಯನ್ನು ಕೊಟ್ಟರು, ಯಾವಾಗ ಕಳಪೆ ಕೊಡುವಂಥ ಸಂದರ್ಭದಲ್ಲಿ. ಬಟ್ ಸುದೀಪ್ ಅವರ ಎದುರುಗಡೆ ಏನೂ ಕೂಡ ಮಾತನಾಡೋದಕ್ಕೆ ಸಾಧ್ಯವಿಲ್ಲಲ್ಲ, ಅದಕ್ಕೆ ಕೈ ಕಟ್ಟಿ ಬಾಯಿ ಮುಚ್ಕೊಂಡು ಕೂತಿದ್ರು. ನಂತರ ಏನು ಶಿಕ್ಷೆಯನ್ನು ಅನುಭವಿಸ್ಬೇಕು ಅದನ್ನು ಕೂಡ ಅನುಭವಿಸೋದ್ರಂದರೆ ಧ್ರುವಂತ ಫೋಟೋಗೆ ಹೇಗೆಲ್ಲ ಪಂಚ್ ಕೊಡಬಹುದು ಆ ರೀತಿಯೆಲ್ಲ ಪಂಚ್ ಕೊಟ್ಟರು. ಬಹುಶಃ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ರಕ್ಷಿತಾ ಈ ಪರ ರುಚಿಗೆ ಹೇಳ್ತಾರೆ ಅಂತೇಳಿ. ಬಟ್ ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ, ರಕ್ಷಿತಾ ಇಲ್ಲಿ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದು ತನಗೋಸ್ಕರ ಅಲ್ಲ, ಅಂದರೆ ತನಗೋಸ್ಕರ ಅಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ತನಗೂ ಕೂಡ ಅಸಹ್ಯ ಅನ್ನುವಂಥ ಪದವನ್ನು ಈತ ಬಳಸಿದ್ದ. ಯಾರೋ ಇದೇ ಧ್ರುವಂತ ಬಳಸಿದ್ದ ರಕ್ಷಿತಾಗೂ. ಈಗ ಗಿಲ್ಲಿಗೆ ಬಳಸಿದಂಥ ಪದ ಈಕೆಗೆ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡುತ್ತೆ. ಪದೇ 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 ಇಂಥ ಪದಗಳನ್ನು ಬಳಸೋದು, ಅಸಹ್ಯ ಅಂತ ಹೇಳಲ್ಲ ಹೇಳೋದು ತಪ್ಪಾಗುತ್ತೆ. ಜೊತೆಗೆ ಈ ರೀತಿ ಮಾಡೋದು ಕೂಡ ರಾಂಗ್ ಅಲ್ವಾ? ಹಾಗಾಗಿನೇ ತನ್ನ ಆಕ್ರೋಶವನ್ನು, ತನ್ನ ಸಿಟ್ಟನ್ನು ಹೊರಗಡೆ ಹಾಕಿದ್ದಾರೆ ಇಲ್ಲಿ ರಕ್ಷಿತಾ ಸಿಟ್ಟು ಯಾವ ಪರಿ ಹೊರಗಡೆ ಬಂದಿದೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿದೆ ಅಲ್ವಾ? ರಕ್ಷಿತಾ ಒಂದು ರೀತಿಯಲ್ಲಿ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಧ್ರುವಂತದ್ದು. ಇನ್ನೂ ಕೂಡ ಧ್ರುವಂತಿಗೆ ಈ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಆತನ ಅಹಂಕಾರ ಏನು ಕಡಿಮೆ ಆಗಿಲ್ಲ. ಸುದೀಪ್ ಅವರ ಎದುರುಗಡೆನೂ ಕೂಡ ಈ ಪರಿ ಹೊಡೆದ್ರೂ ಕೂಡ ರಕ್ಷಿತಾ ಸಿಟ್ಟು ಕೂಡ ಕಡಿಮೆ ಆಗಿಲ್ಲ, ಆತನ ಅಹಂಕಾರವೂ ಕೂಡ ಇಳಿದಿಲ್ಲ ಅನ್ನೋದು ಕೂಡ ಸತ್ಯ. ಬಟ್ ಅಹಂಕಾರ ಇಳಿಸುವಂಥ ಸಮಯ ಹತ್ತಿರ ಬರ್ತದೆ. ಬಟ್ ರಕ್ಷಿತಾ ಈ ರೀತಿ ಸ್ಟ್ಯಾಂಡನ್ನು, ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಖುಷಿ ಏನು, ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.